Hello everyone, welcome to Nevras Math Tutorials. Exercise number 9.1, question number 3. ಏನು ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೇಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬೇಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಹೈಟ್ ಕೊಟ್ಟಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಬೇಕು ನೋಡೋಣ. ಓಕೆ, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಏನು, ಫಾರ್ಮುಲಾ ಏನು? ಬೇಸ್ ಇಂಟು ಹೈಟ್, ಹೌದಲ್ವಾ? ಸೊ ಏರಿಯಾ ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ 246 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಬೇಸು ಕೊಟ್ಟಿದ್ದಾರೆ 20 ಅಂತ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಹೆಚ್ಚು ಕೊಟ್ಟಿಲ್ಲ, ಹೆಚ್ಚು ಫೈಂಡ್ ಔಟ್. ಓಕೆ, ಈಗ ಈ ರೀತಿ ಇದೆಯಲ್ಲ, ಇದನ್ನ ನಾನು ಸೇಮ್ ಹಿಂಗ್ ಹಾಕೊಂತೀನಿ, ಏನು ಡಿಫ್ರೆನ್ಸ್ ಇಲ್ಲ ನೋಡಿ. 20 ಇಂಟು ಹೆಚ್ ಇಸ್ ಈಕ್ವಲ್ ಟು 46, 246. ಇಲ್ಲಿ ಇದ್ದಂಗೆ ಇಲ್ಲಿ ಹಾಕೊಂಡಿದ್ದೀನಿ. ಹೆಚ್ ಇಸ್ ಈಕ್ವಲ್ಸ್ ಟು 246. ಈ 20 ಇಲ್ಲಿ ಬರುತ್ತೆ ಡಿನಾಮಿನೇಟರ್ಗೆ, ಈಕ್ವಲ್ಸ್ ಟು ಈ ಕಡೆಗೆ ಹೋಗಿದ್ರೆ ಇದು ಡಿನಾಮಿನೇಟರ್ ಬರುತ್ತೆ. ಈಗ ಕ್ಯಾನ್ಸಲೇಷನ್ ಮಾಡ್ಬೋದು ನಾವು ನೋಡಿ. 2 10s, 2 1s, 2 2 2s, 2 3s. ಓಕೆ, ಈಗ 123/10 ಇದೆ. ಇದನ್ನ ನಾವು ನೋಡಿ, ಇಲ್ಲಿ 0 ಇದೆ ಅಲ್ವಾ, 0 ತೆಗಿಬಹುದು ಅಂದ್ರೆ ನಾವೇನ್ ಮಾಡ್ಬೋದು? ಇಲ್ಲಿ ಪಾಯಿಂಟ್ ಇಡ್ಬೋದು. ಸೊ 12.3 ಅಂತಾನು ನಾವು ಇಡ್ಬೋದು. ಓಕೆ, ಇಲ್ಲಿ ಡೆಸಿಮಲ್ ಇಡಂಗಿದ್ರೆ 0 ತೆಗಿಬೋದು. ಸೊ h is equals to, height is equals to 12.3 centimeter. ಓಕೆ, ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಬೇಸ್ ಫಿಲ್ ಅಪ್ ದ ಬ್ಲಾಂಕ್ ಕೊಟ್ಟಿದ್ದಾರೆ, ಹೈಟ್ 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಏರಿಯಾ 154.5 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಫಾರ್ಮುಲಾ ಏರಿಯಾ ಆಫ್ ಪ್ಯಾರಲೋಗ್ರಾಮ್ is equals to base into height. ಏರಿಯಾ ಎಷ್ಟು ಕೊಟ್ಟಿದ್ದಾರೆ? ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ 154.5. ಬೇಸ್ ಕೊಟ್ಟಿಲ್ಲ ನಮ್ಗೆ, ಹಂಗೆ ಇಡೋಣ ಬಿ ಅಂತ. ಹೈಟ್ 15 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾನು ಈ ಕಡೆ ಹಾಕೊಂತೀನಿ, ಏನಂದ್ರೆ ನಮ್ಗೆ ಈಸಿ ಆಗುತ್ತೆ, ಅದಕ್ಕೆ ಈ ಸೈಡ್ ಹಾಕೊಂತೀನಿ. ಈಗ ಬಿ ಇಸ್ ಈಕ್ವಲ್ಸ್ ಟು 154.5 ಡಿವೈಡೆಡ್ ಬೈ ಈ 15 ಇದೆಯಲ್ಲ, ಕೆಳಗೆ ಬರುತ್ತೆ. ನೋಡಿ, ಈ ಸೈಡ್ ಹಾಕೊಂಡಿದ್ದೀನಿ. ಬಿ ಇಸ್ ಈಕ್ವಲ್ಸ್ ಟು 154.5 ಡಿವೈಡೆಡ್ ಬೈ 15. ಓಕೆ, ಈಗ ಇಲ್ಲಿ ಈ ಪಾಯಿಂಟ್ ತೆಗೆದ್ಬಿಡೋಣ. ತೆಗೆದ್ಬಿಟ್ರೆ ನಾವೇನ್ ಮಾಡ್ಬೋದು? ಇಲ್ಲಿ ಕೆಳಗಡೆ 0 ಸೇರಿಸ್ಬೇಕಲ್ವಾ? 154 ಪಾಯಿಂಟ್ ತೆಗೆದಿದ್ದೀನಿ, ಸೊ ಇಲ್ಲಿ 150 ಬರುತ್ತೆ. ಓಕೆ, ಈಗ ಕ್ಯಾನ್ಸಲೇಷನ್ ಮಾಡೋಣ. ನೋಡಿ, 15 10s, 15 1s, 0, 15 3s, 103/10. ಈಗ ಇದನ್ನ ನಾವು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡ್ಬೋದಲ್ವಾ? ಈ 0 ತೆಗೆದ್ರೆ ನಾವು, ಈ 0 ತೆಗಿಬೇಕಂದ್ರೆ ನಾವು ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇಡ್ಬೋದು. ಸೊ 10.3 centimeters is the answer. Okay, the next one. ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸಿಗೆ ಬೇಸ್ ಕೊಟ್ಟಿಲ್ಲ, ನಾವು ಫೈಂಡ್ ಔಟ್ ಮಾಡ್ಬೇಕು. ಹೈಟ್ ಕೊಟ್ಟಿದ್ದಾರೆ 8.4 ಸೆಂಟಿಮೀಟರ್ಸ್ ಅಂತ, ಏರಿಯಾ 48.72 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಏರಿಯಾ ಅವರೇ ಕೊಟ್ಟಿದ್ದಾರೆ 48.72 ಅಂತ. ಬೇಸ್ ಕೊಟ್ಟಿಲ್ಲ, ನಾವು ಬಿ ಅಂತ ಹಂಗೆ ಇಡೋಣ. ಹೈಟ್ 8.4 ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದನ್ನೇ ಈ ಸೈಡ್ ಹಾಕೊಂತೀನಿ. 8.4 ಸೇಮ್, ಈ ಕಡೆ ಬರೆಯೋದೊಂದು, ಈ ಕಡೆ ಬರೆಯೋದಂತೆ, ಸ್ವಲ್ಪ ನಮಗೆ ಈಸಿ, ಅದಕ್ಕೆ ನಾನು ಈ ರೀತಿ ಹಾಕ್ತೀನಿ. ಓಕೆ, ಈಗ ಬಿ ಇಸ್ ಈಕ್ವಲ್ಸ್ ಟು 48.72
ಡಿವೈಡೆಡ್ ಬೈ 8.4 ಕೆಳಗಡೆ ಬರುತ್ತೆ. ಓಕೆ, ಇದೆ ಅಲ್ವಾ, ಇದು ಕೆಳಗಡೆ ಬರುತ್ತೆ 8.4 ಈಕ್ವಲ್ಸ್ ಟು ಈ ಕಡೆ ಬಂದು. ಓಕೆ, ಈಗ ಏನ್ ಮಾಡ್ಬೋದು ನೋಡೋಣ. ಈಗ ನೋಡಿ, ಇಲ್ಲಿ ಟೂ ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಲ್ವಾ, ಈ ಪಾಯಿಂಟ್ ತೆಗಿಬೇಕಂದ್ರೆ ನಾವು ಕೆಳಗಡೆ ನೋಡಿ 4872 ಇದೆ ಅಲ್ವಾ, ಇಲ್ಲಿ ಪಾಯಿಂಟ್ ತೆಗಿಬೇಕಂದ್ರೆ ಕೆಳಗಡೆ ನಾವು 2 zeros ಹಾಕ್ಬೇಕು. ಓಕೆ, 2 zeros ಹಾಕ್ಬೇಕು. ಇಲ್ಲೇ ಪಾಯಿಂಟ್ ತೆಗಿಬೇಕಂದ್ರೆ ನಾವು ಮೇಲೆ 1 0 ಹಾಕ್ಬೇಕು. ನೋಡಿ ಆಯ್ತಲ್ವಾ, ಇಲ್ಲಿನೂ ಪಾಯಿಂಟ್ ಹೋಯ್ತು, ಕೆಳಗಡೆನು ಮೇಲೇನು ಪಾಯಿಂಟ್ ಹೋಯ್ತು. ಇಲ್ಲೇ ಪಾಯಿಂಟ್ ತೆಗಿಯಕ್ಕೆ ನಾವು ಕೆಳಗಡೆ 2 0 ಇತ್ತು, ಕೆಳಗಡೆ ಪಾಯಿಂಟ್ ತೆಗಿಯಕ್ಕೆ ಮೇಲೆ 1 0 ಇತ್ತು. ಓಕೆ, ಈಗ ನೋಡಿ 0 ಹಾಕೊಂಡು 0 0 ಕ್ಯಾನ್ಸಲ್ಸ್. ಈಗ ಟ್ರಾನ್ಸ್ಲೇಷನ್ ಮಾಡೋಣ. 4 2s 4 1s 0 ಹಂಗೆ ಇಡಿ. ಇಲ್ಲಿನೂ ಅಷ್ಟೇ 4 1s 4 2s 4 1s 3 ಉಳಿತು 4 8s. ಓಕೆ, ಈಗ 2 1s 0 5. ಓಕೆ, ಇಲ್ಲಿ 2 6s 0 9 2 9. ಈಗ 3 ಟೇಬಲ್ಸ್ ಅಲ್ಲಿ ಹೋಗ್ತಿದ್ದಂಗಿದೆ. 3 3s 9 3 5s 50. ಇಲ್ಲಿನೂ ಅಷ್ಟೇ 3 2s 0 2 3 3 3s. ಓಕೆ, ಇಲ್ಲಿ ಮತ್ತೆ ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ನೋಡಿ, 7 ಟೇಬಲ್ಸ್ ಅಲ್ಲಿ ಹೋಗ್ತಿದೆ. 7 5s 7 2s 14 6 remains 63 7 9s. So what remains here? B is equals to 29 divided by 5 ಅಂತ. ಸೊ ಇದನ್ನ ನಾವು ಡಿವೈಡ್ ಮಾಡೋಣ ಈ ರೀತಿ. 5 5s 25, 4 remains, ಪಾಯಿಂಟ್ ಇಡಿ, 0 ಹಾಕೊಳ್ಳಿ, 5 8s 40. ಸೊ B is equals to 5.8 ಸೆಂಟಿಮೀಟರ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡಿ ಬೇಸ್ 15.6 ಅಂತ ಕೊಟ್ಟಿದ್ದಾರೆ. ಹೈಟ್ ಕ್ವಶನ್ ಮಾರ್ಕ್ ಇದೆ, ಏರಿಯಾ 16.38 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ ಹೈಟ್ ಫೈಂಡ್ ಔಟ್ ಮಾಡಿ. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ is equals to ಬೇಸ್ ಇಂಟು ಹೈಟ್. ಸೊ ಏರಿಯಾ ಅವ್ರು ಕೊಟ್ಟಿದ್ದಾರೆ 16.38 ಅಂತ, ಬೇಸನ್ನು ಕೊಟ್ಟಿದ್ದಾರೆ 15.6 ಅಂತ, ಇಂಟು ಹೈಟ್ ಕೊಟ್ಟಿಲ್ಲ, ನಾವು ಫೈಂಡ್ ಔಟ್ ಮಾಡಿ. ಓಕೆ, ಈಗ ನಾನು ಅದನ್ನ ಈ ರೀತಿ ಹಾಕೊಳ್ತೀನಿ, ಇಲ್ಲಿ ಹಾಕೊಳ್ತೀನಿ. ಓಕೆ, 16.38. H is equals to 16.38 divided by ಇದು 15.6 ಇದೆಯಲ್ಲ, ಈಕ್ವಲ್ ಟು ಈ ಕಡೆ ಬಂದ್ರೆ ಡಿನಾಮಿನೇಟರ್ ಹೋಗುತ್ತೆ ಅಷ್ಟೇ. ಈಗ ನೋಡಿ, ಪಾಯಿಂಟ್ ರಿಮೂವ್ ಮಾಡ್ಬೋದು ನಾವು. ಪಾಯಿಂಟ್ ರಿಮೂವ್ ಮಾಡಿ, ಇಲ್ಲಿ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆಯಲ್ವಾ, ಸೊ ನಾವು ಇಲ್ಲಿ ಕೆಳಗಡೆ 2 zeros ಹಾಕೋಬೇಕು. ಇಲ್ಲಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆಯಲ್ವಾ, ಸೊ ಮೇಲೆ ನಾವು 1 0 ಹಾಕ್ಬೇಕು. ಅರ್ಥ ಆಯ್ತಾ? ಈಗ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದಕ್ಕೋಸ್ಕರ ನಾವು ಕೆಳಗಡೆ 2 0 ಹಾಕೋಬೇಕು. ನೋಡಿ ಈ ರೀತಿ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆಯಲ್ವಾ, ಸೊ ಕೆಳಗಡೆ ನಾವು 2 0 ಹಾಕೋಬೇಕು ಪಾಯಿಂಟ್ ತೆಗಿಬೇಕು. ಕೆಳಗಡೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆಯಲ್ವಾ, ಸೊ ಇದನ್ನ ತೆಗಿಬೇಕಂದ್ರೆ ನಾವು ಮೇಲೆ 1 0. ಓಕೆ, ಈಗ ನಾವು ಕ್ಯಾನ್ಸಲೇಷನ್ ಮಾಡೋಣ. 1 0 1 0 ಹಿಂಗೆ ಹೋಗುತ್ತೆ. ಈಗ ನೋಡಿ, ಯಾವ ಟೇಬಲ್ ಇಂದ ಹೋಗುತ್ತೆ, 2 7s 14 2 8s 0 100, 2 8s 2 1s 2 9. ಅಗೇನ್ 3 ಟೇಬಲ್ಸ್ ಇಂದ ಹೋಗುತ್ತೆ. 3 2s 3 6s 0, 3 2s 3 7s 3 3s. ಓಕೆ, ಈಗ ಸೊ H is equals to 273 divided by 260 ಬಂತು. ಹೌದಾ, ಇದನ್ನ ನಾವೀಗ ಡಿವೈಡ್ ಮಾಡಿ 260 ಕೆಳಗಿರೋದನ್ನ ಇಲ್ಲಿ ಹಾಕೋಬೇಕು, 273 ಇಲ್ಲಿ ಹಾಕೋಬೇಕು. ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ವಾ, 261 260 ಬರುತ್ತೆ. ಇದಕ್ಕೆ ದೊಡ್ಡ ನಂಬರ್ ಹೋಗಲ್ಲ. ಸೊ ರಿಮೈನಿಂಗ್ 13 ಬಂತು. 13 ಬಂದ್ರೆ 260 ಇಂದ ಟೇಬಲ್ಸ್ ಬರಲ್ಲ. ಸೊ ನಾವೇನ್ ಮಾಡ್ಬೇಕು, ಒಂದು ಪಾಯಿಂಟ್ ಇಟ್ಟು 0 ತಗೋಬೇಕು, ಆದ್ರೂ ಹೋಗಲ್ಲ. ಇದೊಂದು 0 ಇಟ್ಟು 0 ಈಗ 265 ನಾನು ಮಲ್ಟಿಪ್ಲೈ ಮಾಡಿದ್ದೀನಿ, ನೀವು ಮಾಡ್ಬೋದು.
Okay, 1300. So h is equals to 1.05 centimeter is the answer. Okay.